तौहीन रिसालत को अंजाम देने वाले यती नरसिंह आनंद के खिलाफ आज शिमोगा शहर की मरकजी सुन्नी जमीयत उलमा कमेटी और सुन्नी जामिया मस्जिद की जानिब से बड़े पैमाने पर एहतजाज करते हुए मलऊन यती नरसिंह आनंद को गिरफ्तार करने का मुतालबा किया गया। आज सुबह सुन्नी मरकजी ईदगाह में हज़ारों की तादाद में मुसलमान जमा हुए, जिसके बाद तमाम लोग डिप्टी कमिश्नर दफ्तर के अहाते पहुँचे। इस दौरान एहतजाज के नुमाइंदों ने अवाम और हुकूमत से मुखातिब होकर कहा कि पैगम्बर इस्लाम हज़रत मोहम्मद मुस्तफ़ा सल्लल्लाहु अलैहि वसल्लम सारी दुनिया के लिए रहमत बनाकर भेजे गए हैं और उन्होंने अमन व भाईचारगी का पैगाम सारी दुनिया के लिए दिया है। मुल्क में तौहीन रिसालत के मामलात में मुसलसल इजाफा हो रहा है। यती नरसिंह आनंद हज़रत मोहम्मद मुस्तफ़ा सल्लल्लाहु अलैहि वसल्लम की शान में जो गुस्ताखी की है वो माफ़ी के लायक नहीं है। इसके खिलाफ कानूनी कार्रवाई होनी चाहिए। मुल्क में इसके खिलाफ शिकायतें दर्ज होने के बावजूद इस पर अब तक सख्त कार्रवाई नहीं की गई है। मजीद बताया गया कि मरदूद यती नरसिंह आनंद ने जो अल्फाज हज़रत मोहम्मद मुस्तफ़ा सल्लल्लाहु अलैहि वसल्लम के खिलाफ इस्तेमाल किए हैं वो खुले तौर पर गुस्ताखी की है। हम मरकज़ी हुकूमत और रियासतों की हुकूमतों से मुतालबा करते हैं कि यती नरसिंह आनंद को फौरी तौर पर गिरफ़्तार किया जाए और सख्त से सख्त सज़ा दी जाए। और ये भी मुतालबा किया गया कि तौहीन रिसालत के ताल्लुक़ से सख्त क़वानीन बनाए जाएँ। इस मौके पर सुन्नी मरकज़ी जमीयत उलमा कमेटी के सदर सत्तार बेग निज़ामी, जनरल सेक्रेटरी एजाज पाशा, मुफ्ती डॉक्टर मोहम्मद सब्तीन रज़ा मुर्तज़वी, मौलाना सुहेल अहमद गज़ाली, मौलाना मुबारक हुसैन रज़वी, मौलाना अब्दुल लतीफ़ सक़ाफ़ी, हाजी अशरफ अहमद निज़ामी, MDT शफ़ी, एडवोकेट नियाज़ अहमद, जामिया मस्जिद के सदर मुनव्वर पाशा, सेक्रेटरी अशरफ अहमद, रिजवान मोहम्मद मुजम्मिल, अंसर पाशा, नूम मोहम्मद हिदायत, यूनिटी अहल आदिल वगैरह मौजूद थे। ब्यूरो रिपोर्ट, इनक़लाब न्यूज़, शिमोगा। सुन्नी जामिया मस्जिद अध्यक्षರು ಹಾಗೂ ಸದಸ್ಯರು ಹಾಗೂ ಸುನ್ನಿ ಜಮಾಅತ್ ಸಮಿತಿ ಅಧ್ಯಕ್ಷರು ಸದಸ್ಯರ ಪರವಾಗಿ ಜೀವ ಪ್ರತಿಭಟನೆ ಪರವಾಗಿ ಕೊಡ್ತಾ ಇದ್ದಾರೆ। ನಾವು ದಯವಿಟ್ಟು ಈ ತಕ್ಷಣ ಈ ಮನವಿ ತಗೊಂಡು ಅವ್ರ ವಿರುದ್ಧ ಎಫ್ಐಆರ್ ಆಗದೆ ನಾವಿಂದ ಯಾರು ಇದು ನಮ್ಮ ಕರ್ತವ್ಯ। ಏನಾಗಿದೆ ಇದರಲ್ಲಿ 298, 299, 301 ಮಾತ್ರ ಹಾಕಿದ್ದಾರೆ। ಅದ್ರಲ್ಲಿ ಏನಾಗಿದೆ ಅಂದ್ರೆ 2 ವರ್ಷ ಸತ್ಯ ಇದೆ, ಇನ್ನೊಂದು 1 ವರ್ಷ ಸತ್ಯ ಇದೆ, ಇನ್ನೊಂದು 3 ವರ್ಷ ಇದೆ। ಇದು ನಾವೇನಾದ್ರು ದೇಶದ್ರೋಹಿ ಸೆಕ್ಷನ್ 127 ಹಾಕ್ಬೇಕು। ನಮ್ಮ ದೇಶದ ಐಕ್ಯತೆ, ನಮ್ಮ ದೇಶದ ಒಂದತೆ ಐಕ್ಯತೆಯನ್ನ ಅವ್ರಿಗೆ ಪ್ರಕಟಿಸ್ತಾರೆ। ಅವ್ರಿಗೆ ದೇಶದ್ರೋಹಿ ಸೆಕ್ಷನ್ ಹಾಕ್ಲೇಬೇಕು। ನನಗೆ ತಮ್ಮದೇ ಹೇಳ್ತೇನೆ, ನಾನು ನಿರ್ದೇಶಕರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಇದರ ಅಧ್ಯಕ್ಷರು ಸುನ್ನಿ ಜಾಮಿಯಾ ಮಸ್ಜಿದ್ ಹಾಗೂ ಸುನ್ನಿ ಜಮಾಅತ್ ಉಲಮಾ ಸಮಿತಿ ಶಿವಮೊಗ್ಗ ವಿಷಯ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ನರಸಿಂಹ ಆನಂದ ಸ್ವಾಮಿ ಇವರು ಇತ್ತೀಚೆಗೆ ಸಾರ್ವಜನಿಕ ಸಭೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಭಂಗ ಮಾಡಲು ಮತ್ತು ಕೂಮಗಳ ಬಗ್ಗೆ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸಿದ್ದು ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನರಸಿಂಹ ಆನಂದ ಸ್ವಾಮಿ ಇವನ್ನು ಇಸ್ಲಾಂ ಧರ್ಮ ಗ್ರಂಥಗಳ ಹಾಗೂ ಪದೇ ಪದೇ ಒಂದೇ ಒಂದು ವ್ಯಕ್ತಿಗೋಸ್ಕರ ಪ್ರವಾದಿ ಮುಹಮ್ಮದ್ ವಿರುದ್ಧ ಕುರಾನ್ ವಿರುದ್ಧ ಪದೇ ಪದೇ ಇದೇ ತರ ಹೇಳ್ತಾ ಇದ್ದಾರೆ। ಸೊ ಇದೇನಂದ್ರೆ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಸಂವಿಧಾನ ಇದೆ। ಸಂವಿಧಾನದಲ್ಲಿ ಯಾವುದೇ ಜಾತಿ ವಿರುದ್ಧ ನಿಂದನೆ ಮಾಡಿಲ್ಲ, ಅವಳಕ್ಕೆ ಹೇಳಲಿಲ್ಲ। ಸೊ ಅದರ ಹೇಳಿದ್ರೆ ಏನಾಗಿದೆ, ಹೊಸ ಕಾಲದಲ್ಲಿ ಸೆಕ್ಷನ್ 150 ದೇಶದ್ರೋಹಿ ಅಂತಾನೆ ಇದೆ। ಅದಕ್ಕೆ ಕೊಲೆ ಅದೇನಾದ್ರೂ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆ ಇದೆ। ಯಾಕಂದ್ರೆ ಇದನ್ನು ಒಂದ್ಸಲ ಅವ್ರಿಗೆ ಮರಣದಂಡನೆ ಕೊಡಲೇಬೇಕು, ಕೊಟ್ಟರೆ ಅವಾಗ ಬೇರೆ ಗೊತ್ತಾಗುತ್ತೆ। ಏನಾಗುತ್ತೆ, ಬರೀ ಒಂದು ಸೆಕ್ಷನ್ ಒಂದು ಎಫ್ಐಆರ್ ಹಾಕ್ತೀರಾ, 2 ವರ್ಷ ಸಜೆ ಆಗುತ್ತೆ, ಮತ್ತು ಹೊರಗೆ ಬರ್ತಾರೆ ಅವ್ರೇನೋ ಅವ್ರ ಕಡೆ ಇದೇನಾಗಿದೆ ಅಂದ್ರೆ ಒಂದು ಕೋಮಿಗೆ ಓಟಿಗೋಸ್ಕರ ಎಲೆಕ್ಷನ್ ಹತ್ರ ಬಂದಾಗ ಇದೇ ತರ ಪದೇ ಇದೇ ತರ ಮಾಡಿಕೊಂಡು ನಮ್ಮ ಭೂಮಿಗೆ ನಮ್ಮ ಪ್ರವಾದಿ ಕುರಾನು ಅಲ್ಲಾಹ್ ಬಗ್ಗೆ ಅವಳನ್ನೇ ಸತ್ಯ ಈ ತರ ಆಗ್ತಾ ಇದೆ। ದಯವಿಟ್ಟು ಎಲ್ಲಾ ಸಮಾಜದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾದ ತಮಗೆ ವಿನಮ್ರತೆಯನ್ನು ಕೇಳ್ತಾ ಇದ್ದೀನಿ। ಇವತ್ತು ಅವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ದೇಶದ್ರೋಹಿ ಎಫ್ಐಆರ್ ಹಾಕ್ಬಿಟ್ಟು ನಮ್ಮೆಲ್ಲರಿಗೂ ಶಾಂತಿ ಸುವ್ಯವಸ್ಥೆ ಇರ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀನಿ ಅಂತ
ಇವತ್ತು ಏನು ತಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀರ ತಮ್ಮ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇನೆ. डीसी साहब बात कर रहे थे, कोई भी बात कर रहे को उनको सिस्टम जो भी हमारा हमने बड़ी है तो और अपनी क्या करना बड़ी है लेकिन हम बात कर रहे हैं डिस्टर्ब होगा. ನಮಸ್ಕಾರ. ತಾವು ಇವತ್ತೇನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಾ, ಇದರ ವಿಚಾರದ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ಹೇಳಿದಂಗೆ ಈ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಸಚೇತ್ ಮಾಡ್ಲಿಕ್ಕೆ ಯಾರಿಗೂ ಅದು ಅವಕಾಶ ಕೊಡಬಾರದು. ನಾವು ಜಿಲ್ಲಾಡಳಿತ ಆಯ್ತು, ಪೊಲೀಸ್ ಇಲಾಖೆ ಆಯ್ತು, ಸರ್ಕಾರದಿಂದ ಆಯ್ತು, ಯಾವುದೇ ಜಾತಿ ಯಾವುದೇ ಧರ್ಮದವರು ಆ ರೀತಿ ನಡ್ಕೊಂಡ್ರು ನಾವು ಅದನ್ನ ಸಹಿಸೋದಿಲ್ಲ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ತಾವು ಈ ವಿಷಯ ಹೇಳಿದಿರ, ಈ ವಿಚಾರದಲ್ಲಿ ನಾನು ಕೇಳಿದಾಗೆ ನಾವು ಎಸ್ ಪಿ ಅವರು ಮಾತಾಡಿದೆ. ನಾನು ತಾವು ಹೀಗೆ ಮುಂದಕ್ಕೆ ನೋಡೋ ವಿಚಾರ ತಿಳ್ಕೊಳ್ಳಿಕ್ಕೆ ಅವ್ರ ಜೊತೆ ಮಾತಾಡಿದೆ. ಅವ್ರು ಹೇಳಿದ್ರು, ತಾವು ಹೇಳಿದಂಗೆ ಅವರಿಗೆ ವಿಚಾರ ತಿಳಿಸೋದು, ಬಟ್ ಸೆಕ್ಷನ್ ಬಗ್ಗೆ ತಾವೇ ಹೇಳಿದ್ರೆ ಅದನ್ನು ನಾನು ಇನ್ನೊಂದು ಅವ್ರಿಗೆ ಮಾತಾಡ್ತೀನಿ. ಇದ್ರ ಗಂಭೀರತೆ ಬಗ್ಗೆ ಅವರಿಗೆ ತಿಳಿಸಿ ನಾನು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ನಾನು ಮಾತಾಡ್ತೀನಿ. ಅದು ಏನು ಮನವಿ ಇದೆ ಅದು ಬಹಳ ಸರಿ ಇದೆ, ಅದು ತಮ್ಮ ಮನವಿ ಪ್ರಕಾರ ನಾನಿದೆ ಸರಿ ಇದೆ. ನಾವೆಲ್ಲ ಬಂದಿರೋ ಇದಕ್ಕೆ ಎಲ್ಲರಿಗೂ ನಾನು ಗೌರವ ಕೊಡ್ತೀನಿ. ನಾವು ಹೇಳಿದ್ದಕ್ಕೆ ನಾವು ಅದ್ರ ಬಗ್ಗೆ ನಡ್ಕೊಳ್ಳಿಕ್ಕೆ ನಾವು ಕೆಲಸ ಮಾಡ್ತೀವಿ. ಇದೆಲ್ಲ ವಿಚಾರ ಇಟ್ಟು ನಾನು ಹೆಚ್ಚು ಈಗಲೇ ಮಾತಾಡ್ತೀನಿ. ತಾವು ಸಹಿತ ರೆಸ್ಪಾನ್ಸ್ ಮಾಡಿ ತಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಈಡೇರಿಸ್ತೀವಿ. ತಾವು ಸರ್ಕಾರ ಆಯ್ತು, ನಾವು ಜಿಲ್ಲಾಡಳಿತ ಆಯ್ತು, ತಾವು ಸಂಪರ ನಾವು ಇವತ್ತು ಹೇಳ್ತಾ ಈ ಹೋರಾಟವನ್ನು ಏನಿದೆ ಇವತ್ತಿಗೆ ಸ್ವಲ್ಪ ದಿವಸ ಇದು ಹೋಲ್ಡ್ ಮಾಡಿ ಮುಂದೆ ಏನಿದೆ ಅದನ್ನ ಮತ್ತೆ ನೋಡೋಣ.